ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಫ್ರೆಂಡ್ಸ್ ಸೇರಿಗೂ ಮತ್ತು ಅವರು ಕಾಲು ಮಡ್ಚ್ಕೊಂಡು ಕೂರೋ ಥರ ಈ ಸೀರೆನ ಉಡ್ಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಸ್ಯಾರಿ ತೊಗೊಂಡಿದ್ದೀನಿ, ಜೊತೆಗೆ ಬಟ್ಟೆ ಕ್ಲಿಪ್ ಮತ್ತು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಸೀರೆನ ಯಾವ ಥರ ಪಿನ್ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನೀವು ಸ್ಯಾರಿನ ಸೆರಗು ಬರುತ್ತಲ್ಲ ಅದನ್ನು ತಗೊಳ್ಳಿ. ಆ ಪಾರ್ಟ್ನ ತಗೊಂಡು ಚಿಕ್ಕದಾಗಿ ಪ್ಲೇಟ್ಸ್ನ ಮಾಡ್ಕೊಳ್ಳಿ. ಅಂತಂದರೆ ನೀವು ಫಸ್ಟು ಎಷ್ಟು ಉದ್ದ ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. 1.5 ಮೀಟ್ರಷ್ಟು ಬೇಕಾಗುತ್ತೆ, ಅಷ್ಟಾದರೆ ಸಾಕು. ನಿಮಗೆ ಗೊತ್ತಾಗುತ್ತೆ, ಕೈಯಲ್ಲೇ ಅಳತೆ ಇಟ್ಕೋಬೋದು. ಇವಾಗ ಸೀರೆ ಸೆರಗನ್ನ ಸ್ವಲ್ಪ ನಾನು ಕುಚ್ಚು ಹಾಕ್ಸಿದ್ದೆ ಅಲ್ವಾ, ಅದರಿಂದ ಅದನ್ನು ಸ್ವಲ್ಪ ಮಡ್ಚ್ಕೊಂಡು ಇವಾಗ ನಾನು ಪಿನ್ ಮಾಡ್ಕೊಡ್ತಿದ್ದೀನಿ. ನೀವು ಆದಷ್ಟು ಪಿನ್ ಮಾಡುವಾಗ ಚಿಕ್ಕದಾಗಿ ಪಿನ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಸ್ಮಾಲ್ ಪ್ಲೇಟ್ಸ್ ಬರೋ ಥರ ನೀಟಾಗಿ ಅದನ್ನು ಪಿನ್ ಮಾಡ್ಕೊಳ್ಳಿ, ಆಯಿತಾ. ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆದರೂ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಆಯಿತಾ. ಅದಕ್ಕೆ ಸೇಫ್ಟಿ ಪಿನ್ ಆದರೂ ನೀವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಬಟ್ಟೆ ಕ್ಲಿಪ್ ಆದರೂ ಆ್ಯಡ್ ಮಾಡ್ಕೊಳ್ಬೋದು. ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಗೊತ್ತಾಗುತ್ತೆ, ನಾವು ಸೀರೆ ಉಡುವಾಗ ಎಷ್ಟುದ್ದ ಸೀರೆ ಸೆರಗು ಬಿಡ್ತೀವಿ ಅಷ್ಟು ಉದ್ದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅವಾಗ ನೀವು ಸೀರೆ ಉಡಿಸುವಾಗ್ಲೂ ಈಸಿಯಾಗಿ ಉಡಿಸ್ಬೋದು. ಲಕ್ಷ್ಮೀ ದೇವಿಗೆ ಕಷ್ಟ ಅಂತ ಏನೂ ಆಗೋಲ್ಲ. ಅಲ್ಲೇ ಉಡಿಸಿ ಅಲ್ಲೇ ಪಿನ್ ಮಾಡಿ ಇದು ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಸೊ ಇವಾಗ ನಾನು ಸ್ಯಾರಿ ಸೆರಗನ್ನ ಪಿನ್ ಮಾಡಿಟ್ಟಾಯಿತು. ಇವಾಗ ನರ್ಗೆ ತೊಗೊಳ್ಳೋಣ. ಇನ್ನು ಫುಲ್ ಸ್ಯಾರಿ ಮುಕ್ಕಲ್ ಇರುತ್ತೆ ಅಲ್ವಾ, ಮುಕ್ಕಲ್ ಸ್ಯಾರಿ ಅದನ್ನು ನಾನು ಮಧ್ಯಕ್ಕೆ ಮಡ್ಚ್ಕೊಂಡಿದ್ದೀನಿ. ಇದೊಂಥರ ಫ್ರೆಂಡ್ ಡಿಸೈನು ಅಂತ ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ. ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ನರ್ಗೆ ಇಟ್ಕೊಳ್ಳಿ. ನಾವು ನರ್ಗೆ ಇಟ್ಕೊತೀವಲ್ಲ ಅದೇ ಥರ, ಬಟ್ ಮಧ್ಯಕ್ಕೆ ಮಡ್ಚಿಟ್ಕೊಂಡು ನರ್ಗೆ ಇಟ್ಕೊಂಡು ಅಲ್ಲಿಗೆ ಪಿನ್ನಾದರೂ ಹಾಕೋಬೋದು, ಇಲ್ಲಾಂದರೆ ಬಟ್ಟೆ ಕ್ಲಿಪ್ ಆದರೂ ಹಾಕೋಬೋದು. ಈ ಥರ ನೀಟಾಗಿ ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಮತ್ತು ಫುಲ್ ಅದನ್ನು ಸೀರೆ ಸೆರಗು ನಾವು ಮಾಡ್ಕೊಂಡಿರ್ತೀವಲ್ಲ ಪಿನ್ನು, ಅಲ್ಲಿವರೆಗೂ ಕೂಡ ನರ್ಗೆನೆಲ್ಲ ತಗೊಳ್ಳಿ. ಅವಾಗ ಅದು ಫ್ರಂಟಲ್ಲಿ ತುಂಬ ಚೆನ್ನಾಗಿ ಕೂರುತ್ತೆ. ಆದಷ್ಟು ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು ಅಂತಂದರೆ ಸ್ವಲ್ಪ ಸಾಫ್ಟಾಗಿರೋ ಸ್ಯಾರಿ ತೊಗೊಳ್ಳಿ. ಕಾಟನ್ ಸ್ಯಾರಿ ಆದರೂ ಮೇಂಟೈನ್ ಮಾಡ್ಬೋದು, ಬಟ್ ಸಾಫ್ಟ್ ಸ್ಯಾರಿ ಆದರೆ ತುಂಬ ಈಸಿಯಾಗಿ ಸೀರೆ ಸೆರಗೆಲ್ಲ ಇಟ್ಕೋಬೋದು. ಇವಾಗ ನಂದು ಹಿಡ್ದಾಯಿತು. ಇವಾಗ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊತಿದ್ದೀನಿ ಕೈಯಲ್ಲೇ. ನಾನೇನು ಐರನ್ ಏನು ಮಾಡೋಕ್ಕೆ ಹೋಗಿಲ್ಲ ಸ್ಯಾರಿಗೆ, ಜಸ್ಟ್ ಹಂಗೆ ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊತಿದ್ದೀನಿ. ಲಕ್ಷ್ಮೀ ದೇವಿನ ಇವಾಗ ಕೂರಿಸೋದಕ್ಕೆ ಅಂತ ನಾನು ಒಂದು ಟೇಬಲ್ ಮೇಲೆ ಮನೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಅಲ್ಲೊಂದು ಬಂದ್ಬಿಟ್ಟು ಒಂಥರ ಬಾಕ್ಸ್ ಥರ ಅಗಲಬಾಯಿಂದ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದು ವೆಯ್ಟ್ ಸ್ವಲ್ಪ ತಡೀಲಿ ಅಂತ. ಅದಾದಮೇಲೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ತಟ್ಟೆಗೆ ಅಕ್ಕಿ ತುಂಬಿಟ್ಕೊಳ್ಳಿ ನೀವು ಕೂರಿಸುವಾಗ. ಮತ್ತು ನಾನು ಬಿಂದಿಗೆಗೆ ಒಂದು ಕೋಲನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ, ಅದನ್ನು ದಾರ ಸುತ್ಕೊಂಡು ಟೈಟಾಗಿ ಇಟ್ಕೊಂಡಿದ್ದೀನಿ ಕೂರಿಸೋದಕ್ಕೋಸ್ಕರ. ಮತ್ತು ಚೆಂಬಿಟ್ಟಿದ್ದೀನಿ. ನಾನೇನು ಕಾಯಿ ಗೀ ಎಲ್ಲ ಕಲಸೆ ಎಲ್ಲ ಕೂರಿಸಿಲ್ಲ, ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಚೆಂಬಿಟ್ಟಿದ್ದೀನಿ ಅಷ್ಟೇ. ಸೊ ಇವಾಗ ನಾನು ಲಕ್ಷ್ಮೀ ದೇವಿ ಕೈಗೆ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡ್ಕೊತಿದ್ದೀನಿ. ನನ್ನ ಸ್ಯಾರಿದು ಬ್ಲೌಸ್ ಪೀಸ್ ನಾನು ಸ್ಟಿಚ್ ಮಾಡಿಸಿದ್ದೀನಿ ಅದನ್ನು. ಸೊ ಅದರಿಂದ ಅದಕ್ಕೆ ಮ್ಯಾಚ್ ಆಗೋವಂಥ ಬ್ಲೌಸ್ ಪೀಸ್ನ ತೊಗೊಂಡು ಇವಾಗ ಅಟ್ಯಾಚ್ ಮಾಡ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಆ ಕಡೆ ಮತ್ತು ಈ ಕಡೆ ಸೈಡು ಅದನ್ನು ರೋಲ್ ಥರ ಮಾಡಿಕೊಂಡು ಮತ್ತು ಅಲ್ಲಿಗೆ ಗುಂಪಿನ ಹಾಕೋತಿದ್ದೀನಿ. ಆವಾಗ ಸ್ವಲ್ಪ ಸೇಫ್ಟಿಯಾಗಿರುತ್ತೆ ಅಂತ. ಬಿಂದಿಗೆ ಎಲ್ಲ ಇಟ್ಟಿದ್ನಲ್ಲ ಅಲ್ಲಿಗೆ ನೀವು ನೀರು ಅಥವಾ ಅಕ್ಕಿನ ತುಂಬಿಟ್ಕೋಬೇಕು, ಆಯಿತಾ. ಅದನ್ನು ನಾನೇನು ತುಂಬಿ ಇಟ್ಟಿಲ್ಲ. ಸೊ ಜಸ್ಟ್ ಹಂಗೆ ನಿಮಗೆ ತೋರ್ಸೋಕ್ಕೋಸ್ಕರ ಸ್ಯಾರಿ ಡ್ರಾಪಿಂಗ್ ಹೇಗೆ ಮಾಡೋದು ಅಂತ ಅನ್ನೋದಕ್ಕೋಸ್ಕರ ನಾನು ಹಂಗೆ ಖಾಲಿ ಇಟ್ಟಿದ್ದೀನಿ ಅಷ್ಟೇ. ಇವಾಗ ನಾವು ಸ್ಯಾರಿ ಪಿನ್ನ ಮಾಡಿಟ್ಕೊಂಡಿದ್ವಿ ಅಲ್ವಾ, ಇವಾಗ ನಾನು ನರ್ಗೆ ಎಲ್ಲ ತೆಗೆದಿಟ್ಟಿದ್ನಲ್ಲ ಅಲ್ಲಿಗೆ ಒಂದು ದಾರನ ಕಟ್ಕೊತಿದ್ದೀನಿ. ಅದು ಟೈಟಾಗಿ ಕಟ್ಕೊಂಡು ಬಿಂದಿಗೆಗೆ ಅದನ್ನು ಟೈಟಾಗಿ ಕಟ್ಕೊಳ್ಳಿ ಅದನ್ನು. ಅದು ಜಾರು ಬಿದ್ದೋಗ್ಬಾರ್ದು, ಆ ಥರ ಟೈಟಾಗಿ ಗ್ರಿಪ್ಪಾಗಿ ಕಟ್ಕೊಳ್ಳಿ. ಆ ಥರ ಕಟ್ಟಾದಮೇಲೆ ನರಿಗೆನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಿಮಗೆ ಅದು ಕರೆಕ್ಟಾಗಿ ಕೂರ್ತಿಲ್ಲ ಅಂತಂದರೆ ನೀವು ಸ್ವಲ್ಪ ನೋಡಿಕೊಂಡು ಕಟ್ಕೋಬೇಕಾಗುತ್ತೆ. ನಂದು ಸ್ವಲ್ಪ ಗ್ರಿಪ್ ಇಲ್ಲ, ಯಾಕಂತಂದರೆ ನಾನು ಅದು ವೆಯ್ಟ್ ಏನು ಹಾಕಿಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಜರುಗ್ತಾ ಇದೆ ಅಷ್ಟೇ. ಸೊ ಇವಾಗ ನೀಟಾಗಿ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳಿ. ಆ ಕಡೆ ಸೈಡ್ ಈ ಕಡೆ ಸೈಡು ಸೀರೆ ಸೆರಗಿನ ಪ್ಲೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೀರೆ ಲಕ್ಷ್ಮಿಗೆ ಉಡ್ಸೋಕ್ಕಿಂತ ಮುಂಚೆನೇ ಅದಕ್ಕೆ ಪಿನ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಷ್ಟ ಅಂತ ಏನೂ ಅನ್ಸಲ್ಲ. ಇವಾಗ ಗಡಿಬಿಡಿ ಮಾಡಿಕೊಂಡು ಉಡ್ಸೋ ಥರ ಏನೂ ಅನ್ಸಲ್ಲ. ಸೊ ಆದಷ್ಟು ನೀವು ಸ್ವಲ್ಪ ಲಕ್ಷ್ಮೀ ದೇವಿಗೆ ಉಡ್ಸೋಕ್ಕಿಂತ ಮುಂಚೆನೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ, ಬೇಗನೂ ಕೂಡ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನಿವಾಗ ಫ್ರಂಟನ್ನ ಹಾಕ್ತಾ ಇದ್ದೀನಿ. ಒಂದ್ಸತಿ ಹಾಕಿ ನೋಡಿದೆ ಹೇಗೆ ಕಾಣಿಸುತ್ತೆ ಅಂತ. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಫ್ರಂಟ್ ಡಿಸೈನ್ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಜಸ್ಟ್ ಟೆಸ್ಟ್ ಮಾಡಿ ನೋಡಿ ಮತ್ತೆ ವಾಪಸ್ ನನಗೆ ಹೆಂಗೆ ಬೇಕೋ ಆ ಥರ ಅರೇಂಜ್ ಮಾಡಿಕೊಂಡೆ. ಸೊ ಒಂದು ಸೈಡ್ ನಾವು ರೈಟ್ ಸೈಡ್ ನಾವು ಹಾಕೋತೀವಲ್ಲ ಅದೇ ಥರ ಹಾಕ್ಬಿಟ್ಟು, ಮತ್ತು ಅದು ಸ್ವಲ್ಪ ಕುಚ್ಚೆಲ್ಲ ಇದೆಯಲ್ಲ ಬ್ಲೂ ಕಲರ್ ಕಾಂಬಿನೇಷನ್ ಅಂತ ಹೇಳಿದ್ನಲ್ಲ, ಅದನ್ನು ಫ್ರಂಟ್ಗೆ ತಗೊಂಡು ಅದನ್ನು ಸ್ವಲ್ಪ ನೀಟಾಗಿ ಆ ಸೀರೆ ಸೆರಗಿನ ಪ್ಲೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ಟೇಕ್ ಆಗಿದ್ರು ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಟೈಟ್ ಆಗೋ ಥರ ಗ್ರಿಪ್ಪಾಗಿರುತ್ತೆ, ಏನೂ ತೊಂದರೆ ಇಲ್ಲ. ಮತ್ತು ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ಮೇಲೆ ಸೊಂಟಕ್ಕೆ ಒಂದು ದಾರ ಕಟ್ಕೊತಿದ್ದೀನಿ ನಾನು. ಅಂದರೆ ಟೈಟಾಗಿ ಕೂರುತ್ತೆ ಅಲ್ವಾ, ಅದರಿಂದ ಕಟ್ಬಿಟ್ಟು ಅದಕ್ಕೆ ಡಾಬ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಾನು ಸೊಂಟದಕ್ಕೆ ದಾರನ ಕಟ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಅಲ್ಲಿಗೆ ಡಾಬ್ ಹಾಕ್ಕೋತೀನಿ. ಸೀರೆ ಸೆರಗೇನಾದರೂ ಆ ಕಡೆ ಈ ಕಡೆ ಜರುಗಿದ್ರೆ, ಮತ್ತು ಸೀರೆ ನಾನು ಪಿನ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ, ಆಯಿತಾ. ಮತ್ತು ಇವಾಗ ನಾನು ಕೈನ ಅಟ್ಯಾಚ್ ಮಾಡ್ತಿದ್ದೀನಿ. ಅದೊಂದು ಕ್ಲಿಪ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದನ್ನೆಲ್ಲ ನೀಟಾಗಿ ನಾವು ಅಲ್ಲಿ ಕೋಲನ್ನ ಸ್ಟಿಕ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ, ಆ ಕಡೆ ಸೈಡ್ ಈ ಕಡೆ ಸೈಡು. ಅದಾದಮೇಲೆ ಇವಾಗ ನಾನು ಸೊಂಟಕ್ಕೆ ದಾರ ಕಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಒಂದು ಸರ ಥರ ಡಾಬ್ ಥರ ಹಾಕ್ತಿದ್ದೀನಿ. ನೀವು ಡಾಬು ಕೂಡ ಪರ್ಚೇಸ್ ಮಾಡಿ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಸೊ ನಾನು ಅದಕ್ಕೆ ಒಂದು ಸರ ಇತ್ತು ಅದನ್ನೇ ಡಾಬ್ ಟೈಪಲ್ಲಿ ಹಾಕ್ತಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಮತ್ತು ಇವಾಗ ಲಕ್ಷ್ಮಿಗೆ ನಿಮ್ಮ ಹತ್ರ ಯಾವ್ಯಾವ ಥರ ಒಡವೆ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಕಾಲನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಈ ಕಡೆ ಸೈಡು ಸ್ವಲ್ಪ ಸೀರೆ ಸೆರಗಿರುತ್ತೆ. ಸೊ ಅದನ್ನು ನೀವು ಬಾರ್ಡ್ರ್ ಟೈಪ್ ಬರೋ ಥರ ಕಾಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಅದನ್ನು ಅಟ್ಯಾಚ್ ಮಾಡಿಕೊಂಡು ಅಲ್ಲಿಗೆ ಗುಂಡು ಪಿನ್ ಅಲ್ಲಿಗೆ ಹಾಕ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಸೈಡು ಕೂಡ ಹಂಗೆ ಮಾಡ್ಕೊಳ್ಳಿ, 2 ಸೈಡು ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಮಾಡಿದಾಗ. ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ಲಕ್ಷ್ಮೀ ದೇವಿ ಕೂರೋ ಥರ ನಾನು ನಿಮಗೆ ಸೀರೆನ ಯಾವ ಥರ ಉಡ್ಸೋದು ಅಂತ ಹೇಳ್ತೀನಿ ಅಂತ. ಸೊ ಈ ಥರ ಅಟ್ಯಾಚ್ ಮಾಡಿಕೊಂಡು ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಒಂದು ಸ್ವಲ್ಪ ಪೇಪರ್ಸ್ ಎಲ್ಲ ಇರುತ್ತಲ್ಲ, ವೇಸ್ಟ್ ಪೇಪರ್ಸು, ಅದನ್ನೆಲ್ಲ ಸೀರೆ ಕೆಳಗಡೆಗೆ ಕೊಟ್ಟರೆ ಅದು ಸ್ವಲ್ಪ ಎದ್ದು ಕಾಣಿಸುತ್ತೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಿಂಪಲ್ಲಾಗಿ ಉಡ್ಸೋದನ್ನು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಮತ್ತು ಇವಾಗ ನಾನು ಮೊದಲೇ ಹೇಳಿದ್ದೆ ಅಲ್ವ, ಕಳಸ ಏನು ಕೂರಿಸಲ್ಲ ಅಂತ, ಜಸ್ಟ್ ಚೆಂಬಿಟ್ಟಿದ್ದೆ ಅಲ್ವಾ, ಅಲ್ಲಿಗೆ ಲಕ್ಷ್ಮೀ ದೇವಿ ಮುಖವಾಡನ ಅರೇಂಜ್ ಮಾಡಿಕೊಂಡೆ, ಅಂದರೆ ಹಾಕೊಂಡಾದ್ಮೇಲೆ ಈಗ ಒಂದು ಸತಿ ಎಲ್ಲನೂ ಚೆಕ್ ಮಾಡಿ ನೋಡ್ತಿದ್ದೀನಿ, ಅಂದರೆ ಕರೆಕ್ಟಾಗಿ ಕೂರಿದೆಯಾ ಏನು ಅಂತ. ಸ್ವಲ್ಪ ನೀವು ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ಎಲ್ಲನೂ ಅರೇಂಜ್ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನೇನು ಮಿಸ್ಟೇಕ್ ಆಗಿದೆ ಅಂತ. ಇವಾಗ ನಾನು ಜಡೆ ಬಿಲ್ಲೆ ಹಾಕ್ತಾಯಿದ್ದೀನಿ. ಜಡೆ ಹಾಕ್ಬಿಟ್ಟು ಒಂದೆರಡು ಬಿಲ್ಲೆಗಳಿತ್ತು, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವ್ಯಾವ ವಸ್ತು ಇದೆ ಲಕ್ಷ್ಮಿಗೆ ಹಾಕೋವಂಥದ್ದು, ಇಲ್ಲ ಲಕ್ಷ್ಮೀ ದೇವಿಗೆ ಅಂತಲೇ ತೆಗೆದಿಟ್ಕೊಂಡಿದ್ದೀರಾ, ಅದನ್ನೆಲ್ಲ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ತಾನೇ ಹಬ್ಬ ಮಾಡೋದು, ಅಂದರೆ ನಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಲಕ್ಷ್ಮೀ ದೇವಿನ ಅಲಂಕಾರ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ. ಸೊ ನಾನು ಇವಾಗ ಆರ್ಟಿಫಿಷಿಯಲ್ ಫ್ಲವರ್ನ ಆ ಕೈಯಲ್ಲೊಂದು ಈ ಕೈಯಲ್ಲೊಂದು ಇಡ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಉಡಿಸ್ಬೋದು ಸೀರೆನ. ಒಂದು ಸ್ವಲ್ಪ ನಾಲ್ಕು ತಿಳ್ಕೊಂಡ್ರೆ ಸಾಕು, ಅಂದರೆ ಯಾವ ಥರ ಗ್ರಿಪ್ಪಾಗಿ ಇಡೋದು, ಯಾವ ಥರ ಅರೇಂಜ್ ಮಾಡ್ಬೋದು, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಅದನ್ನು ನೀಟಾಗಿ ಯಾವ ಥರ ಮಾಡ್ಕೋಬೋದು ಅಂತ ಸ್ವಲ್ಪ ತಲೆಯಲ್ಲಿ ಐಡಿಯಾ ಇದ್ದರೆ ಈಸಿಯಾಗಿ ಉಡಿಸ್ಬೋದು. ಯಾವ ಡಿಸೈನ್ ಕೂಡ ಈಸಿಯಾಗಿ ಉಡಿಸ್ಕೋಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅಂದರೆ ಉಡಿಸಿರೋದು ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆಯಿತಾ. Thanks for watching my video.